ಇನ್ನು ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ಹೇಳಿದ್ರೆ ಇಲ್ಲಿರುವ ಅನೇಕ ದೇವಸ್ಥಾನಗಳಲ್ಲಿ ಪ್ರತಿನಿತ್ಯ ಭಕ್ತರಿಗೆ ದಾಸೋಹವನ್ನ ಮಾಡಲಾಗುತ್ತೆ. ಆದರೆ ಯುದ್ಧದ ಎಫೆಕ್ಟ್ ನಿಂದ ಈ ದಾಸೋಹದ ವ್ಯವಸ್ಥೆಗೂ ಕೂಡ ಒಂದಷ್ಟು ಕಡೆ ಬ್ರೇಕ್ ಬಿದ್ದಿದೆ. ಬಿಳಿಗಿರಿ ರಂಗಪ್ಪನಿಗೆ ಯುದ್ಧದ ಎಫೆಕ್ಟ್ ತಟ್ಟಿದೆ. ಹೀಗಾಗಿ ಭಕ್ತರು ಪರದಾಡ್ತಾ ಇದ್ದಾರೆ. ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ದೇಗುಲಕ್ಕೆ ಗ್ಯಾಸ್ ಟ್ರಬಲ್ ಎದುರಾಗಿದೆ. ಹೀಗಾಗಿ ಮಧ್ಯಾಹ್ನದ ಪ್ರಸಾದ ತಯಾರು ಮಾಡೋದಕ್ಕೆ ಟ್ರಬಲ್ ಎದುರಾಗಿದ್ದು ದಾಸೋಹ ಬಂದ್ ಆಗಿದೆ. ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನಲ್ಲಿರುವಂತಹ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಗ್ಯಾಸ್ ಸಮಸ್ಯೆ ಎದುರಾಗಿದೆ. ಹೀಗಾಗಿ ಪ್ರತಿನಿತ್ಯ ಭಕ್ತರಿಗೆ ಮಾಡ್ತಾ ಇದ್ದಂತಹ ಅನ್ನ ದಾಸೋಹ ಬಂದ್ ಆಗಿದೆ. ದೇವಸ್ಥಾನಕ್ಕೆ ಬಂದಂತಹ ಭಕ್ತರು ಬಿಳಿಗಿರಿ ರಂಗನ ದರ್ಶನ ಮಾಡಬಹುದು, ಆದರೆ ಮಹಾಪ್ರಸಾದ ಭಕ್ತರಿಗೆ ಲಭ್ಯ ಆಗ್ತಿಲ್ಲ. ಅದರಲ್ಲೂ ಈ ದೇವಸ್ಥಾನಕ್ಕೆ ವಿಶೇಷವಾಗಿ ಶನಿವಾರ ಭಾನುವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ವೀಕೆಂಡ್ನ ಸಂದರ್ಭದಲ್ಲಿ ಅಲ್ಲಿನ ಪ್ರಕೃತಿ ಸೌಂದರ್ಯ ಆಸ್ವಾದಿಸೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಬಟ್ ಇದೀಗ ಭಕ್ತರು ದೇವರ ದರ್ಶನಕ್ಕೆ ಮಾತ್ರ ಬರಬೇಕು, ದಾಸೋಹವನ್ನ ನಂಬ್ಕೊಂಡು ಬರುವಂತಿಲ್ಲ. ಬಿಕಾಸ್ ದಾಸೋಹ ಬಂದ್ ಆಗಿದೆ. ಸೌದೆಯಲ್ಲಿ ಪ್ರಸಾದವನ್ನು ತಯಾರು ಮಾಡೋದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸೋದಕ್ಕೆ ಮುಂದಾದ್ರೂ ಕೂಡ ಅರಣ್ಯ ಅಧಿಕಾರಿಗಳಿಂದ ತಕರಾರಿದೆ ಅಂತ ಹೇಳಿ ಸೌದೆ ಒಲೆನಲ್ಲಿ ಕೂಡ ಅಡುಗೆ ಮಾಡೋದಕ್ಕಾಗದೆ ದೇವಸ್ಥಾನದ ಸಿಬ್ಬಂದಿ ಬೇರೆ ದಾರಿಯೇ ಇಲ್ಲದೆ ದಾಸೋಹ ವ್ಯವಸ್ಥೆಯನ್ನ ಬಂದ್ ಮಾಡಿದ್ದಾರೆ. ಅಲ್ಲಿ ಅಳವಡಿಸಿರುವಂತಹ ಬೋರ್ಡ್ ಅನ್ನ ನಾವು ಗಮನಿಸ್ತಾ ಇದ್ದೀವಿ. ಸಿಲಿಂಡರ್ ತೊಂದರೆಯಿಂದ ಈ ದಿನದ ಅನ್ನ ದಾಸೋಹ ಇರೋದಿಲ್ಲ ಅಂತ ಹೇಳಿ ಅಲ್ಲಿ ಬೋರ್ಡ್ ಅಳವಡಿಸಿರೋದು. ಭಕ್ತರೆಲ್ಲರೂ ಕೂಡ ಆ ಬೋರ್ಡ್ ಅನ್ನು ನೋಡಿಕೊಂಡು ದೇವರ ಪ್ರಸಾದ ತಮಗೆ ಸಿಕ್ತಿಲ್ಲ ಅಂತ ಹೇಳಿ ಬೇಸರದಿಂದ ಹೊರ ನಡೆಯುವಂತ ದೃಶ್ಯ ಸರ್ವೇ ಸಾಮಾನ್ಯವಾಗ್ತಾ ಇದೆ.